ಹನುಮಧ್ವಜ ಕೆಳಗಿಳಿಸಿದ್ದಕ್ಕೆ ಈಗಾಗಲೇ ಪ್ರತಿಭಟನೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ಪಾದಯಾತ್ರೆ ಮೂಲಕ ತಮ್ಮ ಪ್ರತಿರೋಧವನ್ನ ತೋರಿಸ್ತಾ ಇದ್ದಾರೆ ಗ್ರಾಮಸ್ಥರು. ಹೋರಾಟಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಹೋರಾಟ ಸಾಗ್ತಾ ಇರುವಂತಹ ರೀತಿ ನೀವು ನೋಡ್ತಾ ಇದ್ದೀರಾ. ಈಗ ಕೆರಗೋಡಿನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾದಯಾತ್ರೆ ಕೂಡ ಆರಂಭವಾಗುತ್ತೆ. ಈಗ ಅದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಮಾಜಿ ಶಾಸಕರಾಗಿರುವಂತಹ ಪ್ರೀತಮ್ ಅವರಿದ್ದಾರೆ. ಸರ್, ಪ್ರಮುಖವಾಗಿ ಇವತ್ತಿನ ಹೋರಾಟ ಒಂದು ರೀತಿಯಾಗಿ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಸೇರ್ಕೊಂಡು ರಾಜಕಾರಣವನ್ನು ಮಾಡ್ತಾ ಇದೆ. ಈ ವಿಚಾರದಲ್ಲಿ ಚಲುವರಾಯಸ್ವಾಮಿ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ನಾನು ಉಸ್ತುವಾರಿ ಸಚಿವರುಗಳು ನಮ್ಮ ಒಳ್ಳೆಯ ಸ್ನೇಹಿತರು, ಅವ್ರಿಗೆ ನಾನು ಮನವಿ ಮಾಡೋದು ಇಷ್ಟನೇ. ರಾಜಕಾರಣ ಮಾಡಬೇಕು ಅಂದ್ರೆ ಚುನಾವಣೆ ಇದೆ 3 ತಿಂಗಳಲ್ಲಿ, ಆಗ ರಾಜಕಾರಣ ಮಾಡೋಣ. ಇದು ಸಮಾಜದ ವಿಚಾರ. ನಮ್ಮ ಹನುಮ ಧ್ವಜವನ್ನು ಇಳಿಸೋದ್ರ ಮೂಲಕ ರಾಜಕಾರಣವನ್ನು ಪ್ರಾರಂಭ ಮಾಡಿರೋವಂಥದ್ದು ಕಾಂಗ್ರೆಸ್ನವರು, ಇಲ್ಲಿಯ ಶಾಸಕರು, ಉಸ್ತುವಾರಿ ಸಚಿವರು. ಅವರಿಗೆ ನಾನು ಮನವಿ ಮಾಡೋದು ಇಷ್ಟನೇ. ನಿಮ್ಮ ಕಾಂಗ್ರೆಸ್ನ ಏನು ಒಂದು ಪ್ರಣಾಳಿಕೆ ಇತ್ತು, ಆ ಪ್ರಣಾಳಿಕೆಯಲ್ಲಿ ಬಜರಂಗ ದಳವನ್ನು ನಿಷೇಧ ಮಾಡ್ತೀವಿ ಅಂತೇಳಿ ಹೇಳಿದ್ರಿ ನೀವು. ಅದಕ್ಕೆ ಮುಂದುವರೆದ ಭಾಗನ ನೀವು ಹನುಮ ಧ್ವಜವನ್ನು ಕೆಳಗಿಳಿಸಿರೋವಂಥದ್ದು. ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸೋದು ಇಷ್ಟೇ. ಹಿಂದೂ ಸಮಾಜದ ಒಗ್ಗಟ್ಟನ್ನು ಒಡೆಯೋದಕ್ಕೆ ಅಥವಾ ಅವರ ಭಾವನೆಯನ್ನು ಕೇಳಿಸೋವಂಥ ದುಸ್ಸಾಹಸಕ್ಕೆ ನೀವು ಕೈ ಹಾಕಬೇಡಿ. ಹುಬ್ಬಳ್ಳಿಯಲ್ಲಿ ಕರಸೇವಕರನ್ನು 35 ವರ್ಷಗಳ ಹಿಂದಿನ ಏನು ಕೇಸ್ ಇತ್ತು, ಆ ಕೇಸನ್ನು ರಿಓಪನ್ ಮಾಡೋದ್ರ ಮೂಲಕ ನಿಮ್ಮ ಇಚ್ಛಾಶಕ್ತಿಯನ್ನು ತೋರಿಸಿದ್ದೀರಿ. ಯಾರದೋ ಒಂದು ಧರ್ಮಕ್ಕೆ ತುಷ್ಟೀಕರಣ ಮಾಡೋದ್ರ ಮುಖೇನ ಅವರಿಗೆ ನೀವು ಭಾಳ ಶಬಾಷ್ಗಿರಿ ಪಡೆಯೋದಕ್ಕೋಸ್ಕರ ಈ ಎಲ್ಲ ಚಟುವಟಿಕೆಯನ್ನು ಮಾಡ್ತಾಯಿದ್ದೀರಿ. ಅದನ್ನು ಹನುಮನೂ ಒಪ್ಪೋದಿಲ್ಲ, ರಾಮನೂ ಒಪ್ಪೋದಿಲ್ಲ. ಶಾಪ ತಟ್ಟುತ್ತೆ, ಹಿಂದೂ ಸಮಾಜದ ಶಾಪ ತಟ್ಟುತ್ತೆ. ಆ ಶಾಪ ಈ ದುರಂಕಾರ ಆಡಳಿತ ಏನು ನಡೆಸ್ತಾ ಇದ್ದಾರೆ, ಆ ಆಡಳಿತವನ್ನು ಸುಟ್ಟಿ ಹಾಕುತ್ತೆ ಅಂತೇಳಿ ಹೇಳಿ ಜನಸಾಮಾನ್ಯರು ಮಾತಾಡ್ತಾರೆ. ರಾಷ್ಟ್ರಧ್ವಜ ಆರಿಸೋದಕ್ಕೆ ಒಂದು ನಿಯಮಗಳಿದೆ, ಅದಕ್ಕೊಂದು ಟೈಮ್ ಅಂತಿರುತ್ತೆ, ಜೊತೆಗೆ ಅದಕ್ಕೆ ಏನು ರೆಸ್ಪೆಕ್ಟ್ ಮಾಡಬೇಕು ಅನ್ನೋದಿರುತ್ತೆ. ಇಲ್ಲಿ ಒಂದಾದರೂ ಆ ನಿಯಮ ಪಾಲನೆ ಆಗಿದೆ ಅಂತ ತಮಗೆ ಅನಿಸುತ್ತಾ? ಈ ರಾಷ್ಟ್ರ, ಯಾಕಂದರೆ ಈ ವಿಶ್ವ ಮುಚ್ಚಾಕೋದಕ್ಕೆ ರಾಷ್ಟ್ರಧ್ವಜ ಆರಿಸಿರುವಂಥದ್ದು. ನಾನು ನಿಮ್ಗೆ ಹೇಳ್ತೀನಿ, ಈ ಪ್ರಶ್ನೆ ಸರಿ ಇದೆ, ಆದರೆ ನನ್ನ ಹತ್ರ ಹೇಳ್ಬಾರ್ದು. ಮುಖ್ಯಮಂತ್ರಿಗಳ ತಮ್ಮ ಗಮನಕ್ಕೆ ಬಂದಿದೆ, ಗಮನಕ್ಕೆ ಬಂದಿದೆ. ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ಅವರ ಮನಸ್ಥಿತಿ ಯಾವ ರೀತಿ ಇದೆ ಅಂತೇಳಿ ಹೇಳಿದ್ರೆ, ನಾವು ಮಾಡೋದೆಲ್ಲ ಸರಿ. ನಮ್ಮದು ರಾಷ್ಟ್ರಧ್ವಜ ಹೆಸರಿನಲ್ಲಿ ಅದಕ್ಕಿರೋವಂಥ ಪರಿಪಾಲನೆ ಮಾಡಬೇಕಾದಂಥ ನೀತಿ ನಿಯಮಗಳನ್ನೂ ಗಾಳಿಗೆ ತೂರಿ 3:30 ಮಧ್ಯಾಹ್ನದ ಸಮಯದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಆ ರಾಷ್ಟ್ರಧ್ವಜಕ್ಕೂ ಕೂಡ ಅಗೌರವವನ್ನು ತೋರಿಸಿದ್ದಾರೆ. ಇದೆಲ್ಲವನ್ನು ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಸೂಕ್ಷ್ಮವಾಗಿ ಗಮನಿಸಿ ಅವರಿಗೆ ಯಾವ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನು ಮೇಲೆ ನಡೆಯುವಂಥ ಚುನಾವಣೆಯಲ್ಲಿ ಜನ ಅವರಿಗೆ ಬುದ್ಧಿಯನ್ನು ಕಲಿಸ್ತಾರೆ. ಈ ಕೇಸರಿಯಿಂದ ಇರಿಟೇಷನ್ ಅಂತ ನನಗೆ ಆ ಇರಿಟೇಷನ್ ಬಗ್ಗೆ ಗೊತ್ತಾಗಿದ್ದು ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾನೆಗೆ ಅವ್ರಿಗೆ ಕರೆದಂಥ ಸಂದರ್ಭದಲ್ಲಿ ಬರೀ ನಮ್ಮ ಭಾರತ ದೇಶದಲ್ಲ, ಇಡೀ ಪ್ರಪಂಚದಲ್ಲಿರುವಂಥ ಹಿಂದೂ ಸಮಾಜ ಈ ದೇವಸ್ಥಾನದ ಏನೋ ಒಂದು ಪ್ರಾಣ ಪ್ರತಿಷ್ಠಾನ ಸಂದರ್ಭದಲ್ಲಿ ತೋರಿಸಿದಂಥ ಗೌರವ, ಅದರಲ್ಲಿ ಇರೋವಂಥ ಭಕ್ತಿಯನ್ನು ಬಿಟ್ಟು ಯಾವಾಗ ಬಾಯ್ಕಾಟ್ ಮಾಡಿದ್ರು ಆವಾಗಲೇ ಅರ್ಥ ಆಯಿತು ಇವರಿಗೆ ಹಿಂದೂಗಳು ಅಂದರೆ ಅಲರ್ಜಿ, ಕೇಸರಿ ಅಂದರೆ ಅಲರ್ಜಿ ಅಂತೇಳಿ ಹೇಳಿ ಆ ಅಲರ್ಜಿಗೆ ಮೆಡಿಸಿನ್ನು ಮುಂಬರುವಂಥ ಚುನಾವಣೆಗಳಲ್ಲಿ ಹಿಂದೂ ಸಮಾಜ ಅವರು ಕೊಡುತ್ತೆ. ಇದು ಪ್ರೀತಮ್ ಅವರ ಮಾತು. ಪ್ರಮುಖವಾಗಿ ಏನು ಈ ಒಂದು ಶಾಪ, ಏನು ಧ್ವಜ ಇಳಿಸಿರುವಂಥ ಶಾಪ ಕಾಂಗ್ರೆಸ್ ಅವರಿಗೆ ತಟ್ಟುತ್ತೆ. ಜೊತೆಗೆ ಇದಕ್ಕೆ ಸರಿಯಾದಂತಹ ಪ್ರಾಯಶ್ಚಿತ್ತದ ಲೆಕ್ಕವೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅವರಿಗೆ ಸಿಗುತ್ತೆ ಅನ್ನುವಂಥದ್ದು ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾರಾಯಣ್, ಪಬ್ಲಿಕ್ TV, ಮಂಡ್ಯ. ಪಾದಯಾತ್ರೆಯಲ್ಲಿ ಸಾಗ್ತಾ ಇರುವಂತಹ ಜನ ಪ್ರತಿಯೊಬ್ಬರು ಹೇಳ್ತಾ ಇರೋದು ಒಂದೇ, ನಮ್ಮ ನಂಬಿಕೆಗಳನ್ನ ಬುಡಮೇಲು ಮಾಡೋ ಕೆಲಸವನ್ನ ಜಿಲ್ಲಾಡಳಿತ ಮಾಡಿದೆ. ಹೀಗಾಗಿ ಜಿಲ್ಲಾಡಳಿತ ವಾಪಸ್ ಇಡೀ ಗ್ರಾಮದಲ್ಲಿ ನಂಬಿಕೆ ಹಾಗೂ ವಿಶ್ವಾಸದ ಮರುಸ್ಥಾಪನೆ ಮಾಡಬೇಕು. ಅದು ಸಾಧ್ಯ ಇರೋದು ಕೇವಲ ಹನುಮಧ್ವಜ ಮರುಸ್ಥಾಪನೆಯಿಂದ ಮಾತ್ರ. ಹೀಗಾಗಿ ನಮ್ಮ ಪಟ್ಟು ಸಡಿಲಿಸ್ತಾ ಇಲ್ಲ, ನಮ್ಮ ಹೋರಾಟ ಮುಂದುವರಿತಾ ಇದೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಪಾದಯಾತ್ರೆಯ ಮೂಲಕ. ಪಾದಯಾತ್ರೆಗೆ ಅಕ್ಕಪಕ್ಕದ ಊರಿನವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಹೀಗಾಗಿ ಹೋರಾಟ ಹಾಗೂ ಈ ಪ್ರತಿಭಟನೆ ಇನ್ನೊಂದು ಸ್ವರೂಪವನ್ನ, ಗಂಭೀರ ಸ್ವರೂಪವನ್ನ ಪಡ್ಕೊಳ್ತಾ ಇರೋದು ದೃಶ್ಯಾವಳಿಗಳ ಮೂಲಕ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಸೊ ಜಟಾಪಟಿಗೆ ಫುಲ್ ಸ್ಟಾಪ್ ಇಡೋ ಕೆಲಸವನ್ನ ಈಗ್ಲಾದ್ರೂ ಸರ್ಕಾರ ಮಾಡುತ್ತಾ ಅಥವಾ ಮುಂದುವರಿಸುತ್ತಾ ಅನ್ನೋದು ಕುತೂಹಲ.